ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ. ಈ ದಿನದ ಈ ತರಗತಿಯಲ್ಲಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಲು ಕಲಿಯಲೇಬೇಕಾದ ಬೇಸಿಕ್ ಪದಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಈ ಒಂದು ಕ್ಲಾಸ್ ತುಂಬ ಇಂಪಾರ್ಟೆಂಟ್. ಈ ಎಲ್ಲ ಪದಗಳು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಧ್ಯದಲ್ಲಿ ಯಾರು ಬಿಟ್ಟು ಹೋಗಬೇಡಿ. ಮತ್ತು ಯಾರು ಇನ್ನೂ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಇವತ್ತು ಕ್ಲಾಸನ್ನು ನೋಡುತ್ತಾ ಹೋಗೋಣ. ಪದಗಳನ್ನೆಲ್ಲವನ್ನು ನೋಡೋಣ. ದಿಸ್ ಅಂದರೆ ಇದು. ದಟ್ ಅಂದರೆ ಅದು. ದಟ್ ಅಂದರೆ ಅದು. ನೆಕ್ಸ್ಟ್ ದೀಸ್ ಅಂದರೆ ಇವು. ದೀಸ್ ಅಂದರೆ ಇವು. ನೆಕ್ಸ್ಟ್ ದೋಸ್ ಅಂದರೆ ಅವು. ದೋಸ್ ಅಂದರೆ ಅವು. ನೆಕ್ಸ್ಟ್ ದೇರ್ ಅಂದರೆ ಅಲ್ಲಿ ಅಂತ ಅಥವಾ ಇದೆ ಅಂತ. ಅಲ್ಲಿ ಅಥವಾ ಇದೆ. ದೇರ್. ಹಿಯರ್ ಅಂತಂದರೆ ಇಲ್ಲಿ. ಹಿಯರ್ ಅಂತಂದರೆ ಇಲ್ಲಿ. ನೆಕ್ಸ್ಟ್ ದೆನ್ ಅಂದರೆ ಆಮೇಲೆ. ಆಮೇಲೆ. ನೆಕ್ಸ್ಟ್ ದ್ಯಾನ್ ಅಂದರೆ ಅದಕ್ಕಿಂತ ಅಥವಾ ಒಬ್ಬರಿಗಿಂತ ಅಂತ. ದ್ಯಾನ್. ನೆಕ್ಸ್ಟ್ ದೇರ್ ಅಂದರೆ ಆದುದರಿಂದ ಅಥವಾ ಆದ್ದರಿಂದ. ಅಥವಾ ಆದ್ದರಿಂದ. ನೆಕ್ಸ್ಟ್ ದೇರ್ ಆಮೇಲೆ. ಅಥವಾ ಆನಂತರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಫ್ಟರ್ ದಟ್ ಅಂತಂದರೆ ಕೂಡ ಅದಾದ ಮೇಲೆ, ಆ ಕೆಲಸ ಆದಮೇಲೆ. ಆಫ್ಟರ್ ದಟ್ ಅದಾದ ಮೇಲೆ. ನೆಕ್ಸ್ಟ್ ದಿಸ್ ಈಸ್ ವಾಟ್ ಇದನ್ನೇ ಅಥವಾ ಇದೆ. ನೆಕ್ಸ್ಟ್ ದಟ್ ಈಸ್ ವಾಟ್ ಅದನ್ನೇ. ಅಂದರೆ ಅದನ್ನೇ ಅಥವಾ ಅದೇ ಅಂತಕ್ಕಂಥದ್ದು. ನೆಕ್ಸ್ಟ್ ದಿಸ್ ಈಸ್ ಇದು ಇದೆ. ಇದು ಇದೆ. ಇದಿದೆ. ದಿಸ್ ಈಸ್. ನೆಕ್ಸ್ಟ್ ಈಸ್ ದಿಸ್ ಇದಿದೆಯಾ. ಈಸ್ ದಿಸ್ ಕ್ವಶನ್ ಮಾಡೋದು. ಇದಿದೆಯಾ, ಇದು ಇದೆಯಾ. ಈಸ್ ದಿಸ್. ನೆಕ್ಸ್ಟ್ ದಟ್ ಈಸ್ ಅದು ಇದೆ. ಅದು ಇದೆ. ದಟ್ ಈಸ್. ನೆಕ್ಸ್ಟ್ ಈಸ್ ದಟ್ ಅದಿದೆಯಾ. ಅದಿದೆಯಾ. ಈಸ್ ದಟ್ ಅಂದರೆ ಅದು ಇದೆಯಾ ಅಂತಕ್ಕಂಥದ್ದು. ನೆಕ್ಸ್ಟ್ ದೀಸ್ ಆರ್ ಇವೆ. ದೀಸ್ ಆರ್ ಇವೆ. ದೋಸ್ ಆರ್ ಅವು ಇವೆ. ಅವು ಇವೆ. ನೆಕ್ಸ್ಟ್ ದಟ್ಸ್ ವೈ ಅಥವಾ ದಟ್ ಈಸ್ ವೈ ಅದಕ್ಕಾಗಿ. ದಟ್ಸ್ ವೈ ಅಥವಾ ದಟ್ ಈಸ್ ವೈ. ದಟ್ಸ್ ಹೌ ಹಾಗಾಗಿ. ದಿಸ್ ಈಸ್ ಆಲ್ ಅಬೌಟ್ ಇದೆಲ್ಲವೂ. ದಿಸ್ ಈಸ್ ಆಲ್ ಅಬೌಟ್. ನೆಕ್ಸ್ಟ್ ದಟ್ಸ್ ಫೈನ್ ಅದು ಚೆನ್ನಾಗಿದೆ. ದಟ್ಸ್ ಫೈನ್ ಅಥವಾ ದಟ್ ಈಸ್ ಫೈನ್ ಅದು ಚೆನ್ನಾಗಿದೆ. ನೆಕ್ಸ್ಟ್ ವಾಟ್ ಅಂತಂದರೆ ಅಥವಾ ಇದನ್ನು ವಾಟ್ ಅಂತ ಕರೀತಾರೆ, ಏನು ಅಂತ ಹೇಳೋದಕ್ಕೆ. ನೆಕ್ಸ್ಟ್ ವೆನ್ ಅಂದರೆ ಯಾವಾಗ. ಅಂದರೆ ಯಾವಾಗ. ನೆಕ್ಸ್ಟ್ ವೇರ್ ಅಂತಂದರೆ ಎಲ್ಲಿ. ನೆಕ್ಸ್ಟ್ ವಿಚ್ ಯಾವುದು. ವಿಚ್ ಅಂದರೆ ಯಾವುದು ಅಂತ. ನೆಕ್ಸ್ಟ್ ಹೂ ಯಾರು. ಅಂದರೆ ಯಾರು. ನೆಕ್ಸ್ಟ್ ಹೂಮ್ ಯಾರಿಗೆ. ಯಾರಿಗೆ ಅಂತ. ಯಾರಿಗೆ. ನೆಕ್ಸ್ಟ್ ಹೂಸ್ ಯಾರ.
ಹೂಸ್ ಯಾರ ಅಥವಾ ಯಾರದು, ಹೂಸ್ ಹೂಸ್. ನೆಕ್ಸ್ಟ್ ವೈ, ಏಕೆ. ವೈ ಅಂದರೆ ಏಕೆ ಅಥವಾ ಯಾಕೆ, ಏಕೆ ಯಾಕೆ. ಹೌ ಹೇಗೆ ಅಥವಾ ಎಷ್ಟು, ಹೇಗೆ ಮತ್ತು ಎಷ್ಟು ಕೂಡ ನಾವು ಯೂಸ್ ಮಾಡ್ತೀವಿ. ಹೌ, ಹೌ ಮೆನಿ ಎಷ್ಟು, ಹೌ ಮೆನಿ ಅಂದರೆ ಎಷ್ಟು, ಇದು ವಸ್ತುಗಳು 1 2 ಅಂತ. ಹೌ ಮಚ್, ಹೌ ಮಚ್ ಅಂದರೆ ಎಣಿಸಲಾಗದ ವಸ್ತುಗಳನ್ನು ಹೇಳೋದಕ್ಕೆ ಹೌ ಮಚ್, ಇದು ಕೂಡ ಎಷ್ಟು ಅಂತಾನೆ. ಇವಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ. ಸೊ ಮುಂದಿನ ತರಗತಿಯಲ್ಲೂ ಕೂಡ ಇನ್ನೂ ಹಲವಾರು ಪದಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರೂ ಚೆನ್ನಾಗಿ ಕಲೀರಿ ಈ ಪದಗಳನ್ನು, ಮತ್ತು ನೀವು ಮಾತಾಡುವಾಗ ಯೂಸ್ ಮಾಡಿ. ಆ್ಯಂಡ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.